ಎಲ್ಲರಿಗೂ ಶರಣಾರ್ಥಿ. ನಿಮಗೆ ಒಂದ್ಸತಿ ಬಳ್ಳಾರಿಯಲ್ಲಿರುವಂತಹ ಅಲ್ಲಿಪುರ್ ಜೈಲ್ ಬಗ್ಗೆ ಹೇಳಿದ್ದೆ. ಅದೇ ಅಲ್ಲಿಪುರ್ ಜೈಲಲ್ಲಿ ಡೆನ್ಮಾರ್ಕ್ ಅವ್ರನ್ನ, ಫ್ರೆಂಚ್ ಅವ್ರನ್ನ, ಎಲ್ಲ ಸೈನಿಕರನ್ನ ಅದೇ ಜೈಲಲ್ಲಿ ಹಾಕ್ತಿದ್ರು ಅಂತ ಹೇಳಿದ್ದೆ. ಆಂಗ್ಲೋ ಟರ್ಕಿಶ್ ವಾರ್ ನಡೀತು ಅಂತ ಹೇಳಿದ್ದೆ. ಆಂಗ್ಲೋ ಟರ್ಕಿಶ್ ವಾರಲ್ಲಿ ಬ್ರಿಟಿಷ್ ಅವರಿಗೆ ಮತ್ತೆ ಟರ್ಕಿಶ್ ಅವರಿಗೆ ಯುದ್ಧ ನಡೆಯುತ್ತೆ. ಟರ್ಕಿಶ್ ರಾಜನ ಮಗನ್ನ ಅಂದ್ರೆ ಯುವರಾಜನನ್ನ ಬ್ರಿಟಿಷ್ ಅವರು ಕಿಡ್ನಾಪ್ ಮಾಡಿ ಒಂದ್ ಜಾಗಕ್ಕೆ ಹೋಗಿ ಆತನ ಕೊಂದು ಏನ್ ಮಾಡ್ತಾರೆ, ಸಮಾಧಿ ಮಾಡಿ ಒಂದ್ ದೊಡ್ಡ ಬಂಡೆ ಮೇಲೆ ಟರ್ಕಿಶ್ ರಾಜನ ಮಗನ್ನ ನಾವು ಇಂಥಲ್ಲಿ ಕೊಂದಿದ್ದೇವೆ ಅಂತೇಳಿ ಅರಬಿಕ್ ಭಾಷೆಯಲ್ಲಿ ಬರೀತಾರೆ. ಟರ್ಕಿಶ್ ದೇಶದಲ್ಲಿದ್ದಂತಹ ರಾಜ ಬೇರೆ ಬೇರೆ ದೇಶಗಳಿಗೆಲ್ಲ ಸೈನಿಕರನ್ನ ಕಳಿಸಿ ಹುಡುಕಾಡಿಸ್ತಾನೆ. ತನ್ನ ಮಗಗೋಸ್ಕರ ಎಷ್ಟೆಲ್ಲ ವರ್ಷಗಳು ಆತ ಸರ್ಚ್ ಮಾಡಿಸ್ತಾನೆ, ಆದ್ರೆ ಎಲ್ಲೂ ಸಿಗದೇ ಇಲ್ಲ. ಆಗ ಆ ರಾಜ ಕೈ ತಪ್ಪಿ ಹೋಗಿದೆ, ಇನ್ನೇನ್ ಮಾಡೋಕ್ಕಾಗತ್ತೆ ಅಂತೇಳಿ ಆತ ಮರ್ತೋಗ್ತಾನೆ. ಎಷ್ಟೋ ವರ್ಷಗಳು ಮುಗಿದ ಮೇಲೆ ಯುವರಾಜನನ್ನ ಕೊಂದಂತಹ ಸಮಾಧಿ ಕಟ್ಟೆ ಮೇಲೆ ಹಳ್ಳಿ ಊರವರು ಬಂದು ಆ ಕಟ್ಟೆ ಮೇಲೆ ಕೂತ್ಕೊಂತಿರ್ತಾರೆ. ಒಂದ್ಸತಿ ಯಾರೋ ಮುಸಲ್ಮಾನ್ ವ್ಯಕ್ತಿಗೆ ಇದೇನ್ ಬರ್ದಿದೆ ಓದು ಗೊತ್ತಾಗ್ತಿಲ್ಲ ನನಗೆ ಅಂತಂದ್ರೆ ಆ ಅರಬಿಕ್ ಭಾಷೆಯನ್ನ ಆ ಮುಸಲ್ಮಾನವರು ಓದ್ತಾರೆ. ಅದನ್ನು ಓದಿದ್ಮೇಲೆ ಗೊತ್ತಾಗುತ್ತೆ, ಟರ್ಕಿಶ್ ರಾಜನ ಮಗನ್ನ ನಾವು ಇಲ್ಲಿ ಸಾಯಿಸಿದ್ದೇವೆ, ಇಲ್ಲಿ ಹೂತಾಕಿದ್ದೇವೆ ಅಂತೇಳಿ ಗೊತ್ತಾಗುತ್ತೆ. ಅದು ಅಲ್ಲಿಂದ ಗೌರ್ಮೆಂಟಿಗೆ ಗೊತ್ತಾಗುತ್ತೆ, ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಗೆ ಗೊತ್ತಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಟರ್ಕಿಶ್ ದೇಶಕ್ಕೆ ಒಂದು ಲೆಟರ್ ಆಗುತ್ತೆ. ಹೀಗೆ ಒಂದು ಜಾಗದಲ್ಲಿ ಯುವರಾಜನ ಮಗಂದು ಸಿಕ್ಕಿದೆ, ಇದಕ್ಕೆ ನಿಜನ ಸುಳ್ಳ ಅಂತ ನೋಡ್ಕೊಂತಾರೆ. ಟರ್ಕಿಶ್ ದೇಶದವರು ರಿಸರ್ಚ್ ಮಾಡಿದ್ದಾದ್ಮೇಲೆ ಟೈಮಲ್ಲಿ ಯುವರಾಜನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ ಬ್ರಿಟಿಷರು. ಇದೇ ಇರ್ಬೋದು ಅಂದ್ರೆ ಊತಾಕಿದ ಜಾಗ ಇದೇ ಇರ್ಬೋದು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ, ಕೆಲವೊಂದು ಫಂಡ್ಗಳನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಒಂದು ದೊಡ್ಡ ಸ್ಮಾರಕ ಮಾಡ್ರಿ ಆ ಜಾಗನ್ನ ಅಂತೇಳಿ. ಆ ಫಂಡ್ ಗೌರ್ಮೆಂಟಿಗೆ ಬರುತ್ತೆ, ಅದನ್ನೊಂದು ದೊಡ್ಡ ಸ್ಮಾರಕ ಮಾಡ್ತಾರೆ. ಆ ಟರ್ಕಿಶ್ ಪಾರ್ಕ್ ಎಲ್ಲಿದೆ ಗೊತ್ತಾ ನಿಮಗೆ? ಅದೇ ಕಣ್ರಿ, OPD ಇಂದ ಕೊಳಗಲಿಗೆ ಹೋಗೋ ದಾರಿಯಲ್ಲಿ ಏರ್ಪೋರ್ಟ್ ಹತ್ರ ಕಟ್ಟಿಂಗ್ ಹೊಡಿತೀರಲ್ಲ, ಅಲ್ಲೇ ಎಡಗಡೆಗೆ ಬರುತ್ತೆ. ಅಲ್ಲಿ ಎಷ್ಟೋ ಲಕ್ಷ ಸೈನಿಕರುಗಳನ್ನ ಹೂತಾಕ್ತಾರೆ. ಈಗಲೂ ಕೆಲವೊಂದು ಮಣ್ಣು ತೊಳೆದ್ರೆ ಸಾಕು, ಅಲ್ಲಿ ನಿಮಗೆ ಎಮಿಕೆಗಳು ಸಿಗ್ತವೆ. ತಮ್ಮ ತಾಯಿ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮರ ಸ್ಮಾರಕದ ಸ್ಥಳ ಇದಾಗಿದೆ. ಇದರ ನೆನಪಿಗಾಗಿ ಇಲ್ಲಿ ಆಗಸ್ಟ್ 15ರಂದು ಹಾಗೆ ಜನವರಿ 26ರಂದು ಭಾರತ ದೇಶದ ಧ್ವಜ ಹಾಗೆ ಟರ್ಕಿಶ್ ದೇಶದ ಧ್ವಜವನ್ನು ಹಾರಿಸಲಾಗುತ್ತೆ. ಇದು ಈ ವಾರದ ನಮ್ಮೂರ ಕತೆ. ಎಲ್ಲರಿಗೂ ಧನ್ಯವಾದಗಳು.